ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಿ ಅಂತಂದರೆ ಶಿವಗಂಗೆಗೆ ಬಂದಿದ್ದೀವಿ ಈಗ. ಸೊ ಲಾಸ್ಟ್ ವಿಡಿಯೋ ಯಾರಾದ್ರು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ನೋಡಿ. ಯಾವುದ್ರ ಬಗ್ಗೆ ಅಂತಂದರೆ ಸಾವನದುರ್ಗಕ್ಕೆ ಹೋಗಿರ್ತೀವಿ. ಸೊ ಅದೇ ಪಾರ್ಟ್ 1 ವಿಡಿಯೋ. ಇವು ಪಾರ್ಟ್ 2. ನಾವು ಶಿವಗಂಗೆಗೆ ಬಂದಿದ್ದೀವಿ. ಇಲ್ಲೊಂದು ಕಲ್ಯಾಣಿ ಇದೆ ಅಂತ ಇದೆ, ಫಸ್ಟ್ ಟೈಮ್ ನೋಡಿರೋದು. ಸೊ ಸುಮ್ಮನೆ ಹಂಗೆ ಈ ಕಡೆ ಬಂದ್ವಿ. ದೇವಸ್ಥಾನಕ್ಕೆ ಹತ್ತೋಕ್ಕೆ ಅಂತಲೇ ಬಂದಿದ್ದು, ಬಟ್ ಈ ಕಡೆಗೆ ಸುಮ್ಮನೆ ಬಂದ್ವಿ. ಇವಾಗ ಅಲ್ಲೆಲ್ಲ ಸಖತ್ತಾಗಿದೆಯಪ್ಪ. ನೋಡಿರ್ತೀರ ಕೆಲವರು ನೋಡ್ದಿರೇ ಅಲ್ಲಿಂದ ಅಲ್ಲೇ ಪಾರ್ಕಿಂಗ್ ಮಾಡಿ ಹಂಗೆ ಹೋಗ್ಬಿಟ್ಟಿರ್ತೀರ. ಸೊ ಇವತ್ತು ನಾವು ಶಿವಗಂಗೆಯನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಮೇಲೆ ಬಿಡ್ತಿದ್ದಾರೆ ಪರವಾಗಿಲ್ಲ, ಆದರೂ ಬಂದಿರೋದ್ರಿಂದ ತುಂಬ ಜಾರುವ ಸಾಧ್ಯತೆಗಳಿರುತ್ತೆ. ಹುಷಾರಾಗಿ ಹೋಗ್ಬೇಕು ಮೇಲೆ. ಇವಾಗ ನಾವು ಶಿವಗಂಗೆ ಟೆಂಪಲಲ್ಲಿದ್ದೀವಿ. ಇನ್ನು ಹೇಳೋಕ್ಕೆ ಇಷ್ಟು ಅಲ್ಲಿ ಏನೇನು ನಮ್ಮ ಕೆಲಸ ಏನಂದರೆ ಟೋಕನ್ ಇಸ್ಕೊತಾನೆ. ಟೋಕನ್ ಅಲ್ಲ, ಪಾರ್ಕಿಂಗ್ಗೆ ಚಾರ್ಜು 20 ರೂಪೀಸ್. 2 ಗಾಡಿಗೆ 40 ರೂಪೀಸ್ ಆಯಿತು. ಅದೇನೋ ಒಂದು ಟೋಕನ್ ಕೊಟ್ಟಾನೆ. ಟೋಕನ್ ಅರ್ಧವಂಗೆ ಐತೆ. ಅದು ಎಷ್ಟೋ ಗಂಟೆ ಇರುತ್ತೆ? ಅರ್ಧಗೆ ಕೊಟ್ಟಿರೋದು. ಪಾಯಿಂಟ್ ಆಯಿತು. ಹೆಲ್ಮೆಟ್ ಎಲ್ಲ ಅಂಗಡಿ ಕೊಟ್ಟಿದ್ದೀವಿ. ಹೋಗ್ತಾ ಕಡಲೆಪುರಿ ತೊಗೊಂಡು ಹಂಗೆ ಮನೆಗೆ ಹೋಗ್ಬಿಡೋದು ಅಷ್ಟೇ. ಇಲ್ಲ ಶಿವಗಂಗೆ ಬೆಟ್ಟ ಹತ್ತೋದು ಅಷ್ಟು ಸುಲಭದ ಕೆಲಸ ಅಂತ ಅಂದ್ಕೊಂಡವ್ರು ಇವರು. ನಾವು ಆಲ್ರೆಡಿ 2 ಸಲ ಬಂದಿರೋದ್ರಿಂದ ನಮಗೆ ಗೊತ್ತು ಈ ಬೆಟ್ಟದ ಬಗ್ಗೆ. ನಾವು ಯಾವ ಬೆಟ್ಟ ಅಂತ ಇಲ್ಲ. ನೀ ಹಂಗೆ ಅನ್ಕೊತೀಯ ಬಾ, ಇದು ನೋಡಿವಂತೆ ನೀನು. ಅದು ಮಳೆನಲ್ಲಿ ಹೆಂಗೆ ಇರುತ್ತೋ ಗೊತ್ತಿಲ್ಲ. ಇನ್ನೂ ನೋಡಿ ಊಟ ಹಾಕೋದು. ಊಟ ಟೈಮ್ ಆಗೈತೆ, ಬಂದು ಊಟ ಮಾಡೋಣ. ಇಲ್ಲಿ 2-3 ದೇವಸ್ಥಾನ ಇದೆ. ಸ್ಟಾರ್ಟಿಂಗೆಲ್ಲ ದೇವಸ್ಥಾನ ನೋಡಿಕೊಂಡು ಆಮೇಲೆ ಸ್ಟೆಪ್ಸ್ ಹತ್ತಬೇಕು ಶುರು ಮಾಡೋಣ. ಅದೇ ತುಂಬ ಜನ ಹತ್ತವ್ರೆ. ಮೇಲೋಗಿ ನೋಡ್ಬೇಕು ನಾವು. ಮಳೆ ಜೋರಾದಂಗೈತೆ. ಮಳೆ ಜೋರಾಗೈತೆ ಹೃದಯಲ್ಲಿ. ನೋಡಿ ಹಿಂಗೆ ಹೋಗ್ಬೋದು. ಮಂಜು ಮಾತ್ರ ಬೆಟ್ಟ ಫುಲ್ಲು. ಫಸ್ಟ್ ಟೈಮ್ ಬಂದಾಗ ದೇವಸ್ಥಾನಕ್ಕೆ ಹೋಗಿದ್ವಿ. ಸೆಕೆಂಡ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದೆ, ಡೈರೆಕ್ಟ್ ಹೋಗಿದ್ವಿ ಮೇಲಕ್ಕೆ. ಬೆಂಗಳೂರಲ್ಲಿ ಮಳೆ, ಅಲ್ಲಿಂದ ರಾಮನಗರಕ್ಕೆ ಬಂದ್ವಿ. ರಾಮನಗರದಲ್ಲೂ ಮಳೆ, ಅಲ್ಲಿಂದ ಇವಾಗ ಶಿವಗಂಗೆಗೆ ಬಂದ್ವಿ. ಶಿವಗಂಗೆಲ್ಲೂ ಮಳೆ. ಇವತ್ತು ಕರ್ನಾಟಕ ಫುಲ್ಲು ಮಳೆ ಅನಿಸುತ್ತೆ. ವಾವ್, ಚೆನ್ನಾಗಿದೆ. ಇನ್ನೂ ತುಂಬ ಇದೆ. ಮೇಲೆ ಹೋಗೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗಿಲ್ಲ. ಇಲ್ಲಿ ಗಂಗಾಧರ ಸ್ವಾಮಿ ದೇವಸ್ಥಾನ ಅಂತ ಐತೆ, ಅದಕ್ಕೆ ಬಂದಿದ್ದೀವಿ ಈಗ. ಆದಷ್ಟು ನಮ್ಮ ಪ್ರಯತ್ನ ನಾವು ಪಡ್ತೀವಿ. ಅದೇ ಇವಾಗ ದೇವಸ್ಥಾನಕ್ಕೆ ಹೋದ್ವಲ್ಲ, ಒಂದು ದೇವಸ್ಥಾನಕ್ಕೆ ಹೋದ್ವಿ, ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಇನ್ನೊಂದು ಹೊನ್ನಾದೇವಿ ಮತ್ತು ನಾನು ಹೇಳಿದ್ನಲ್ಲ ಕಲ್ಲೋಳಿ ಕೈ ಹಾಕಿದ್ರೆ ನೀರು ಸಿಗುತ್ತೆ ಅಂತ, ಆ ದೇವಸ್ಥಾನ ನಾವು ಹೋಗೋದಕ್ಕೂ ಕರೆಕ್ಟಾಗಿ ಕ್ಲೋಸ್ ಮಾಡ್ತಾಯಿದ್ರು. ಮತ್ತೆ ಓಪನ್ ಯಾವಾಗ ಆಗುತ್ತೆ ಅಂತಂದರೆ 4:30-5 ಗಂಟೆಗೆ ಆಗುತ್ತೆ ಅಂತಂದಿದ್ದಾರೆ. ಸೊ ನಾವು ಬೆಟ್ಟ ಹತ್ತಿ ಕೆಳಗಡೆ ಬಂದಾದಮೇಲೆ ಬೇಕಾದರೆ ನಾವು ಹೋಗುವ ಸಾಧ್ಯತೆಗಳು ಹೆಚ್ಚಿದೆ. ಇವಾಗ ತಾನೇ ಜಸ್ಟ್ ಹೋಗಿ ಬಂದು ಎಷ್ಟು ಬೇಗ ಇದು ಕ್ಲೋಸ್ ಮಾಡ್ಬಿಟ್ಟವ್ರೆ. ನಿಮಿಷ ಅದು ಬ್ಲಾಕ್ ಮಾಡೋ. ನೀವು ಹೋಗ್ತಿದ್ದಿ, ನಮಗೇನು ಗೊತ್ತಿಲ್ಲ. ಫುಲ್ ಮಳೆ ಜೋರೈತೆ. ನಥಿಂಗ್ ಸಲ ಹಾಪೆ. ನಾವೆಲ್ಲ ಬಿಸಿ ಸ್ಟಡಿಯಾಗಿ ಹೋಗೋಕ್ಕೀಗ. ಬಟ್ ಮಳೆ ತುಂಬ ಜೋರಿದೆ. ಅವ್ರಿಗೆ ಹೇಳ್ತಾ ಇದ್ರೆ ಕೇಳ್ತಾ ಇಲ್ಲ. ಟ್ರಿಪ್ ಮಾಡೋಕ್ಕೆ ಬಂದಿದ್ದು, ಅದೇ ಇಲ್ಲಿ ಹಿಂಗೆ ಹೋಗ್ಬಾರ್ದು ಅಂತ ಇದೆಯಾ? ಟ್ರೆಕ್ಕಿಂಗ್ ಮಳೆ ಜೋರಿದೆಯೋ. ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮಳೆಯಲ್ಲಿ ಕ್ಯಾಮ್ರಾಗೆ ನನಗೆ ಭಯ ಆಯ್ತೈತೆ. ಬಿಟ್ಟರೆ ಬೆಟ್ಟ ಹತ್ತೋದೇನು ಅಷ್ಟು ಕಷ್ಟ ಅನ್ನಿಸ್ತಾ ಇಲ್ಲ. ಆರಾಮಾಗಿ ಹತ್ತಬೋದು. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂತ. ಇನ್ನು ಈ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಆದಷ್ಟು ಹುಷಾರಾಗಿ ಬರಬೇಕಿಲ್ಲಿ. ಸ್ವಲ್ಪ ಏನಾದರೂ ಮಿಸ್ ಆದರೂ ನಿಜವಾಗ್ಲೂ ಅವರವರ ಜೀವನಕ್ಕೆ, ಅವರವರ ಲೈಫಿಗೆ ಅವರೇ ಜವಾಬ್ದಾರಿ ಅನ್ನೋ ಥರ ಇಲ್ಲಿ ಟೂರಿಸ್ಟು ಆಫೀಸರ್ಸ್ ಇರ್ತಾರಲ್ಲ. ಲಾಸ್ಟ್ ಟೈಮ್ ಇದ್ದರೂ ಇವಾಗ ಯಾರೂ ಇಲ್ಲ. ಎಲ್ಲ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ಇನ್ನೂ ನಾವು ಬೆಟ್ಟ ಕಾಲು ಭಾಗ ಕೂಡ ಹತ್ತಿಲ್ಲ. ಬಟ್ ಹತ್ತೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗ್ಬಿಡುತ್ತೆ, ಅದು ಮಾತ್ರ ಗ್ಯಾರಂಟಿ. ಇಲ್ಲಿ ನೋಡಿ ನಂದಿ, ಅಲ್ಲಿ ನೋಡಿದ್ರೆ ಕಲ್ಯಾಣಿ ಇದೆ. ಸ್ವಲ್ಪ ದೂರದಲ್ಲೇ ಮಳೆ ತುಂಬ ಜೋರಾಗೋಯ್ತು. ಇಲ್ಲೇ ಸ್ವಲ್ಪ ನಿಂತ್ಕೊಂಡಿದ್ವಿ. ಈ ಮಳೆನಲ್ಲೂ ಕೆಲವರು ಮುದುಕಿಯರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರು ನಮಗೆ ಒಳಕಲ್ ತೀರ್ಥ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು. ನಾನು ಅನ್ಕೊಂಡಿದ್ದೆ ಇಲ್ಲಿ ಹೊನ್ನಾದೇವಿ ಟೆಂಪಲ್ ಅಲ್ಲಿ ಸಿಗುತ್ತೆ ಅಂತ. ಬಟ್ ಮೇಲೆ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಒಳಕಲ್ ತೀರ್ಥ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ನಾನು ಇಲ್ಲಿಗೆ ಒಂದು 2 ವರ್ಷ ಮೇಲೆ ಆಯಿತು. ಅದರಿಂದ ನನಗೆ ಅಷ್ಟಾಗಿ ನೆನಪಿರಲಿಲ್ಲ. ಸೊ ಅವ್ರನ್ನ ನೀರಿದ್ರಿಂದ ನನಗೊಂದು ಇನ್ಫಾರ್ಮೇಶನ್ ಸಿಕ್ತು. ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಕೊಂಡು ಕುಡಿಯೋಣ ಅಂತ ಅನ್ಕೊಂಡ್ರೆ ಇಲ್ಲಿ ಯಾವುದೇ ಅಂಗಡಿಗಳು ಸಿಕ್ಕಿಲ್ಲ. ಯಾಕಂದ್ರೆ ಮಳೆ ಕಾರಣದಿಂದ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಅನ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿದ್ರು. ಆ ಮಳೆ ಶಬ್ದ ಜೊತೆಗೆ ಅಲ್ಲಿ ನಿಂತ್ಕೊಂಡು ಆ ಸೌಂಡ್ ಕೇಳ್ತಿದ್ರೇನೆ ಒಂಥರ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಕೇಳಿ.
ಎಂಟ್ರಿ ಆಗೋ ಥರ ತೋರಿಸ್ಕೊಂಡು ಮಾಡಿ ಹಂಗೆ ಎಂಟ್ರಿ ಆಗ ಈ ಟೈಮ್ನ ಈಗ ಉಪಯೋಗಿಸ್ಕೋಬೇಕು ನಾವೀಗ. ಬೇಗ ಹೋಗಿ ಬೇಗ ಬಂದುಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಬ್ಲಿಂಕ್ ಆಗ್ತೈತೆ. ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಡೋಣ. ಅರೆ ಇವಾಗ ನಾವು ಆಲ್ಮೋಸ್ಟ್ ಮೇಲೆ ಹತ್ತಾಯಿತು. ಆಲ್ಮೋಸ್ಟ್ ಅಲ್ಲ ಹತ್ತೇ ಬಿಟ್ಟ ಮೇಲೆ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಟಾಪ್ ವ್ಯೂ ಇಲ್ಲಿದ್ದೀವಿ. ಫುಲ್ಲು ಮಳೆ. ಇದೇ ನಂದಿ ಹಿಲ್ಸ್ನ ನಂದಿ ಹಿಲ್ಸ್ ಅಂತೀನಿ ನೋಡಿ, ಶಿವಗಂಗೆ ಬೆಟ್ಟದ ನಂದಿ. ಇದು ಹತ್ತುವಂಥ ದಾರಿ ಅಲ್ಲಿ ನೋಡಿ, ಅದು ಕೂಡ ಹತ್ತುವಂಥ ದಾರಿ. ತುಂಬ ಅಂದರೆ ತುಂಬ ಭಯಂಕರವಾಗಿರುತ್ತೆ. ಭಯಂಕರ ಮೀನ್ಸ್ ಡೇಂಜರಸ್. ಸ್ವಲ್ಪ ಏನಾದರೂ ತಲೆ ಮಿಸ್ ಆಗಲಿ, ತಲೆ ಸುತ್ತಿ ಬಿದ್ದೋಗ್ಬಿಡ್ಲಿ, ಸ್ಪಾಟ್ ಔಟ್ ಗಾಯ್ಸ್, ಮುಗೀತು ಅಲ್ಲಿಗೆ. ಅದು ಆ ಜಾಗ ಎಲ್ಲ ನೋಡಿ ತುಂಬ ಡೇಂಜರ್ ಆದಂಥ ಪ್ಲೇಸ್. ಬಟ್ ಇದು ತುಂಬ ಸಾಹಸ. ಏನು ಅಂತಂತಂದರೆ ಮಳೆನಲ್ಲಿ ಬಂದಿರುವಂಥದ್ದು ತುಂಬ ಆಶ್ಚರ್ಯಕರವಂಥ ವಿಷಯ. ಯಾರೂ ಇಲ್ಲ ಇಲ್ಲಿ. ನಾವು 4 ಜನ ಮತ್ತು ಅಲ್ಲೊಂದು 3-4 ಜನ ಇದ್ದಾರೆ, ಬಿಟ್ಟರೆ ಯಾರೂ ಇಲ್ಲ. ಜಾಲಿ ಎಲ್ಲ ಜಾಲಿ. ಅದೇ ನಿಜವಾಗ್ಲೂ ಹೇಳ್ತೀನಿ, ಈ ವಿಡಿಯೋ ಮಾತ್ರ ಮನೇಲಿ ನೋಡಿದೆ ಪೊರಕೆ ಇಟ್ಟು ನನಗೆ. ನಾನು ಎಲ್ಗೂ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಹೊರಗೆ ತೊಗೊಂಡು ಪಟ ಹೊಡಿತಾ ಇದ್ರೆ ಗಂಟೆ ನಕ್ಕ ಡೆದಕ್ಕೆ ನಕ್ಕ ಬ್ಯಾಕ್ಗ್ರೌಂಡ್ ಸೌಂಡ್ ನಮ್ಮನ್ನು ಹೊಡಿತಾ ಇರ್ತಾನೆ. ನಾವು ಸೈಡ್ ಮಾಡಿಬಿಡ್ತೀವಿ ನಿಮಗೋಸ್ಕರ. ನೋಡಿ ನಾವು ಇವಾಗ ಮೋಡದ ಮೇಲೆ ಇದ್ದೀವಿ ಅಂತಾನೆ ಲೆಕ್ಕ. ಅದು ನೋಡಿ, ಅದೊಂದು ಕಲ್ಲು, ಅಲ್ಲೇ ದೇವಸ್ಥಾನ ಇರೋದು. ಅಲ್ಲಿ ನೋಡಿ ಮೋಡ. ಇಲ್ಲಿ ತುಂಬ ಡೇಂಜರ್ ಆದಂಥ ಇದು ದಾರಿ, ಸ್ವಲ್ಪ ಹುಷಾರು ನೋಡ್ಕೋಬೇಕು ನೋಡಿ. ಇಳಿಬೋದು ಡೇಟು ಸ್ವರ್ಗನೇ. ಗೋಪ್ರೋ ಬ್ರೇಕಪ್ ಆಗೈತೆ ಕೆಲವು ಬಂದ್ರಂತ ಅದೇ ಅಂತಿಂತ್ಯೋ. ಸೊ ಇಲ್ಲಿ ಫುಲ್ಲು ಫೋಟೋಶೂಟ್ ಮಾಡ್ತಿದ್ವಿ. ಇವಾಗ ಫುಲ್ಲು ನಡ್ಕ ಆಗ್ಬಿಟ್ಟೈತೆ. ಎಷ್ಟು ಕೋಲ್ಡ್ ಗಾಳಿ ಅಂತಂದರೆ ಅದ್ರ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಬ್ಯಾಗ್ ತಗೊಂಬರ ಮನ್ಮದನ್. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಗೊತ್ತಿಯ ಹಾಯ್ ಹೇಳೋ. ಕಿತ್ಕೊಂಡೋಗ್ಬಿಡಿ ಆಮೇಲೆ. ಇವಾಗ ಇದ್ದಕ್ಕಿದ್ದಂಗೆ ಎಷ್ಟು ಕೋತಿಗಳು ಬಂತು ಗೊತ್ತಾ ಇಲ್ಲಿ. ಅಪ್ಪ ಈ ವಿಡಿಯೋದಲ್ಲಿ ಮಳೆಯ ಕಾರಣದಿಂದ ತುಂಬಾ ವಿಷಯಗಳು ತೋರಿಸೋದಕ್ಕಾಗಿಲ್ಲ. ಮುಖ್ಯವಾಗಿ ಒಳಕಲ್ ತೀರ್ಥ ಆಗಲಿ ಮತ್ತು ಇನ್ನೊಂದು ನೀರಿದೆ ಅಲ್ಲಿ ತೀರ್ಥ, ಆ ತೀರ್ಥ ಆಗಲಿ ತೋರಿಸೋದಕ್ಕಾಗಲಿಲ್ಲ. ಹಾಗೆ ಇಲ್ಲಿರುವಂಥ ಕೆಲವು ಇತಿಹಾಸಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ಇದೆಲ್ಲ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಮಾಡೋದಕ್ಕೂ ಸರಿಯಾಗಿದ್ದ ಕಾರಣ ಈ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ನಾವು ವಿಡಿಯೋ ಮಾಡೋದಕ್ಕೂ ಆಗಿಲ್ಲ. ನೆಕ್ಸ್ಟ್ ಟೈಮ್ ನೀವು ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಇಲ್ಲಿರುವಂಥ ಕೆತ್ತನೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಹೋದಾಗ ಖಂಡಿತ ವಿಸಿಟ್ ಮಾಡಿ ನೋಡಿ. ಮಳೆಗೂ ಅಲ್ಲಿರುವಂಥ ವೆದರ್ಗೂ ತುಂಬ ಚೆನ್ನಾಗಿತ್ತು. ನಾವು ನಿಜವಾಗ್ಲೂ ಇಂಥ ಎಕ್ಸ್ಪೀರಿಯೆನ್ಸ್ ಇನ್ನೊಂದ್ಸಲ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ದಿನ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇನ್ನೊಂದು ಮುಖ್ಯವಾಗಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಹೇಗಿತ್ತು ಅನ್ನೋದು ನಿಮಗೆ ತೋರಿಸ್ಬೇಕಿತ್ತು. ಆ ದಾರಿ ನಾನು ಆವಾಗಲೇ ನಂದಿ ಹತ್ರ ಇರಬೇಕಾದ್ರೆ ತೋರಿಸಿದ್ದೆ, ಅದು ಹೆಂಗಿತ್ತು ಅಂತ ನೀವೇ ನೋಡಿರ್ತೀರಾ. ಸೊ ಆ ಥರ ಇಲ್ದಿರ ನಾವು ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು. ನೆಕ್ಸ್ಟ್ ಟೈಮ್ ಖಂಡಿತವಾಗಿಯೂ ಆ ಟ್ರೆಕ್ಕಿಂಗ್ ವ್ಯೂ ಪಾಯಿಂಟ್ ಹೆಂಗಿರೋದು ನಾನು ತುಂಬ ಚೆನ್ನಾಗಿ ತೋರಿಸ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿಂದ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಟ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋನ ಸಿಗೋಣ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.